ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯೇ ನಮಃ. ಏಪ್ರಿಲ್ ತಿಂಗಳು ಅರ್ಧದಲ್ಲಿ ನಾವಿದ್ದೀವಿ. ಹಾಗಾದರೆ ಮೇ ತಿಂಗಳ ಭವಿಷ್ಯ ಗೋಚಾರ ಫಲ ಹೇಗಿರುತ್ತೆ? ಮಕರ ರಾಶಿಯವರದ್ದು ಯಾವ ಯಾವ ಗ್ರಹಗಳ ಸಂಚಾರದಿಂದ ಯಾವ ರೀತಿಯ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಯಾವ ಶುಭ ಫಲಗಳು ಸಿಗುತ್ತೆ, ಯಾವ ಒಂದು ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು, ಗ್ರಹಗಳ ಆಟ, ಭಾಗ್ಯೋದಯದ ಕಾಲ, ಇದರ ನಡುವೆ ನಾವು ತೆಗೆದುಕೊಳ್ಬೇಕಾದಂತಹ ಒಂದಷ್ಟು ಪರಿಹಾರಗಳು ಯಾವುದು ಅನ್ನುವಂಥದ್ದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇ ತಿಂಗಳು ಮಕರ ರಾಶಿಗೆ ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಹೇಳ್ಬೋದು. ಹಾಗೆ ಮಿಶ್ರ ಫಲವನ್ನು ಕೂಡ ನೀವು ನಿರೀಕ್ಷೆಯನ್ನು ಮಾಡಬಹುದು. ಗ್ರಹಗಳ ರಾಜಗುರು ಜೊತೆಗೆ ಕರ್ಮ ಫಲದಾತರ ಶನಿ ಮಹಾತ್ಮ ಸ್ವಾಮಿ ಕೂಡ ನೀಡ್ತಿರುವಂತಹ ಸಂದೇಶ ಬಹಳ ದೊಡ್ಡದಿದೆ. ವೃತ್ತಿ ಮತ್ತು ಹಣಕಾಸು, ಆರೋಗ್ಯದಲ್ಲಿ ಮಹತ್ತರ ಬದಲಾವಣೆಗಳು ಕೂಡ ಈ ತಿಂಗಳು ಅಂದರೆ ಮೇ ತಿಂಗಳು ನಿಮಗೆ ಕಾಡುತ್ತೆ. ಹಾಗಾದರೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲನೇದಾಗಿ ಶನಿ ಮಹಾತ್ಮ ಸ್ವಾಮಿ ಮಕರ ರಾಶಿಯ ರಾಶ್ಯಾಧಿಪತಿ ಆಗಿದ್ದು 3ನೇ ಮನೆಯಲ್ಲಿ ತುಂಬಾ ಬಲಿಷ್ಠವಾಗಿದ್ದಾರೆ. ಹಾಗೆ ಗುರು ಭಗವಾನ್ ಅವರು 6ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದು ಜೂನ್ ತಿಂಗಳ ಒಂದು ಗೋಚಾರ ಫಲ ಏನಿದೆ ಗುರು ಸಂಚಾರದಿಂದ ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೊಳ್ತಿದ್ದಾರೆ. ಇನ್ನು ಮಂಗಳ ಮೇ 11ರವರೆಗೆ ನಿಮ್ಮ ಒಂದು ರಾಶಿಯಲ್ಲಿ ಲಾಭದ ಸ್ಥಿತಿಯಲ್ಲಿ ಇದ್ದು ಅದರಿಂದನೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾದರೆ ಈ ಒಂದು ಸಂಚಾರದಿಂದ, ಗ್ರಹಗಳ ಸಂಚಾರದಿಂದ ಯಾವೆಲ್ಲ ರೀತಿಯ ಅಂದರೆ ಉದ್ಯೋಗ, ಮನೆ, ಹಾಗೆ ಆರ್ಥಿಕ ಪರಿಸ್ಥಿತಿ ಯಾವೆಲ್ಲ ರೀತಿಯ ಪರಿಣಾಮ ಆಗುತ್ತೆ ಮಕರ ರಾಶಿಯವರಿಗೆ ಅನ್ನೋದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶನಿ ಮಹಾತ್ಮ ಸ್ವಾಮಿ 3ನೇ ಮನೆಯಲ್ಲಿ ಇರೋದರಿಂದ ಬಲಿಷ್ಠವಾಗಿದ್ದಾರೆ. ಹಾಗಾದರೆ ಅಲ್ಲಿ ಪರಿಣಾಮ ಯಾವುದ್ರ ಮೇಲೆ ಬೀರುತ್ತೆ ಅನ್ನೋದಾದರೆ ಕುಟುಂಬದ ಜೀವನದಲ್ಲಿ ಶನಿ ಮಹಾತ್ಮ ಸ್ವಾಮಿ ಪ್ರಭಾವವನ್ನು ಬೀರ್ತಾರೆ. ಮಾತು, ನೀವು ಆಡುವಂತಹ ಮಾತೇ ನಿಮಗೆ ಅಸ್ತ್ರ. ಈ ಒಂದು ತಿಂಗಳು ಮಾತು ತುಂಬಾ ಪ್ರಭಾವಶಾಲಿಯಾಗಿರುತ್ತೆ. ಹಾಗೆ ನಿಮ್ಮ ಸಹೋದರ ಹಾಗೆ ಸಹೋದರಿಯರಿಂದ ಬೆಂಬಲವನ್ನು ಕೂಡ ನೀವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಪ್ರೇಮ ಜೀವನದ ವಿಚಾರದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ. ಆದರೆ ಮೇ 14ರ ನಂತರ ಪರಿಸ್ಥಿತಿ ಸ್ವಲ್ಪ ದುರ್ಬಲವಾಗಿರುತ್ತೆ. ಮೇ ತಿಂಗಳು ಕೂಡ ದಾಂಪತ್ಯ ಜೀವನಕ್ಕೆ ಒಂದು ರೀತಿ ನ್ಯೂಟ್ರಲ್ ಆಗಿರೋದ್ರಿಂದ ಈ ಅವಧಿಯಲ್ಲಿ ಯಾವುದೇ ರೀತಿಯ ಒಂದು ಪ್ರಮುಖ ನಕಾರಾತ್ಮಕ ಅಂಶಗಳು ಕೂಡ ಕಂಡು ಬರೋದಿಲ್ಲ. ಇನ್ನು ಬೈ ಎನಿ ಚಾನ್ಸ್ ಏನಾದರೂ ಒಂದಷ್ಟು ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿದ್ರೂ ಕೂಡ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಯಿಂದ ದೂರ ಆಗೋದ್ರ ಬದಲು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದ್ರ ಬದಲು ಆ ಒಂದು ಕಮ್ಯುನಿಕೇಷನ್, ಪರಸ್ಪರ ಕೂತು ಚರ್ಚೆ ಮಾಡಿ ಬಗೆಹರಿಸೋದ್ರಲ್ಲಿ ಉತ್ತಮ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗೆ ಗುರು ಗ್ರಹ 6ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ 6ನೇ ಮನೆ ನಂತರ ನಿಮಗೆಲ್ಲ ಗೊತ್ತೇ ಇದೆ, ಜೂನಲ್ಲಂತೂ ಭಾರಿ ಬದಲಾವಣೆ ಆಗುತ್ತೆ, ರಾಜಯೋಗನೇ ಸಿಗುತ್ತೆ. ಆ ಒಂದು ವಿಚಾರಕ್ಕಾಗಿ ಈಗಲಿಂದನೇ ಗುರು ಭಗವಾನ್ರವರು ಸಕಲ ಸಿದ್ಧತೆಯನ್ನು ನಡೆಸಿರೋದ್ರಿಂದ 6ನೇ ಮನೆಯಲ್ಲಿ ಸದ್ಯಕ್ಕೆ ಇರೋದ್ರಿಂದ ನೀವು ಕೊಂಚ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ವಹಿಸಬೇಕು. ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಏನು ಗೊತ್ತಾ? ಹೊಟ್ಟೆ ನೋವು, ಅಂದರೂ ಅಜೀರ್ಣದ ಕಾರಣದಿಂದ ಆಗಿರುವಂಥದ್ದು. ಇನ್ನು ಕಾಲು ನೋವು, ಮಂಡಿ ನೋವು, ಹಾಗೆ ತೊಡೆಯ ಭಾಗದಲ್ಲಿ ನೋವು ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಬಾಧಿಸುತ್ತೆ. ಉದರ ಸಂಬಂಧಿ ಸಮಸ್ಯೆಗಳೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ಹೊರಗಡೆ ತಿನ್ನೋವಾಗ ಒಂಚೂರು ನೋಡಿಕೊಂಡು ತಿನ್ನೋದು ಬೆಸ್ಟು. ಅಂದರೆ ಸಿಕ್ಕದನ್ನು ಬಾಯಿ ಚಪಲಕ್ಕೋಸ್ಕರ ತಿನ್ನೋದು ಬಿಟ್ಟು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅನ್ನುವಂಥ ನಿರ್ಧಾರ ಮಾಡಿಕೊಂಡು ಸ್ವಲ್ಪ ಆರೋಗ್ಯದ ಮೇಲೆ ಗಮನವನ್ನು ಹರಿಸೋದು ಈ ಒಂದು ತಿಂಗಳು ನಿಮಗೆ ಉತ್ತಮ ಆಗಿರುತ್ತೆ. ಇನ್ನು ವೃತ್ತಿ ಜೀವನ ಯಾವ ರೀತಿ ಇರುತ್ತೆ? ತಿಂಗಳ ಮೊದಲ ಅರ್ಧ ನಿಮಗೆ ಉತ್ತಮ ಆಗಿರುತ್ತೆ. ಬಾಸ್ಗಳ ಜೊತೆ ಸೌಹಾರ್ದಯುತ ಮನಸ್ಥಿತಿ ಕೂಡ ಇರುತ್ತೆ. ಹಾಗೆ ಒಂದು ವಿಚಾರ ಏನಪ್ಪ ಅಂದರೆ ಮೇ 14ರ ನಂತರ ಸ್ವಲ್ಪ ನಿಮ್ಮ ಹೈಯರ್ ಅಥಾರಿಟಿ ಹಾಗೆ ನಿಮ್ಮ ಟೀಮ್ ಲೀಡರ್ ಜೊತೆಗೆ ಒಂದಷ್ಟು ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇರೋದರಿಂದ, ಜೊತೆಗೆ ನಿಮ್ಮ ಒಂದು ಬಾಸ್ ಏನಿರ್ತಾರೆ ಅವರೇನಾದರೂ ಲೇಡಿ ಆಗಿದ್ದಾರೆ ಅಂದರೆ ಲೇಡಿ ಬಾಸ್ ಏನಾದರೂ ಇದ್ದಿದ್ದೇ ಆದರೆ ಅಥವಾ ನಿಮ್ಮ ಟೀಮ್ ಲೀಡರ್ ಯಾರೇ ಆದರೂ ಕೂಡ ಅವರ ಬಗೆಗೆ ನೀವು ಮಾತನಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ಯಾಕಂತ ಹೇಳಿದ್ರೆ ತಪ್ಪಾಗಿಯೂ ಕೂಡ ಅವ್ರನ್ನ ಟೀಕಿಸಬೇಡಿ. ಯಾವುದೇ ರೀತಿ ಸಂಘರ್ಷವನ್ನು ತಪ್ಪಿಸೋದಕ್ಕೆ ಒಂದು ರೀತಿ ಹುಷಾರಾಗಿರೋದು ಒಳ್ಳೆಯದು. ಇನ್ನು ತಿಂಗಳ ಮೊದಲಾರ್ಧ ಬುಧ ಕೂಡ ಅನುಕೂಲಕರ ಸ್ಥಾನದಲ್ಲಿ ಇರೋದ್ರಿಂದ ಇದು ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಈ ಸಮಯದಲ್ಲಿ ನೀವೇನಾದರೂ ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ ಅದು ತುಂಬಾ ಪ್ರಯೋಜನಕಾರಿಯಾಗುತ್ತೆ. ಆ್ಯಂಡ್ ಶಿಕ್ಷಣದ ವಿಚಾರದಲ್ಲಿ ಈ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಗುರಿಗಳನ್ನು ನೀವು ಪೂರ್ಣಗೊಳಿಸ್ಬೋದು. ಯಾಕಂದರೆ ನೀವು ಕೆಲವು ವಿಷಯದಲ್ಲಿ ದುರ್ಬಲರಾಗಬಹುದು.
ಈ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ ಈ ಒಂದು ತಿಂಗಳು ಅಂದರೆ ಮೇ ತಿಂಗಳು ಏನಿದೆ ನಿಮಗೆ ಆರ್ಥಿಕ ಲಾಭ ಸುಧಾರಿಸುತ್ತೆ. ಯಾಕಂದರೆ ಹಳೆಯ ಒಂದು ಸಾಲ ಏನಾದರೂ ಬರಬೇಕಾಗಿದ್ರೆ, ಯಾವುದೋ ಒಂದು ಹಣ ಬರಬೇಕಾಗಿರೋದು ಅಲ್ಲೇ ಸ್ಟ್ರಕ್ ಆಗಿದ್ರೆ ಅದೆಲ್ಲನೂ ಕೂಡ ನಿಮ್ಮ ಕೈ ಸೇರುತ್ತೆ. ಮೇ 11ರವರೆಗೆ ಮಂಗಳ ಕೂಡ ಲಾಭದಾಯಕ ಸ್ಥಿತಿಯಲ್ಲಿರೋದ್ರಿಂದ ಒಂದು ರೀತಿ ಹೊಸ ಆದಾಯ ಬರುವಂತಹ ಸಾಧ್ಯತೆ ಇದೆ. ಈಗ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಮಾಡಿದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈಗಷ್ಟೇ ಸ್ಟಾರ್ಟಿಂಗ್ ಕೆಲಸ ಶುರು ಮಾಡಿದರೆ ಅಥವಾ ಹೊಸ ಬಿಸ್ನೆಸ್ಗಳನ್ನು ನೀವು ಸ್ಟಾರ್ಟ್ ಮಾಡಿದರೆ ಅದೆಲ್ಲದರಿಂದನೂ ಕೂಡ ಆದಾಯ ಬರೋದಕ್ಕೆ ಶುರು ಆಗುತ್ತೆ. ಆದರೆ ಒಂದು ರೀತಿ ಹುಷಾರಾಗಿರಬೇಕಾಗಿರೋದು ರಾಹು 2ನೇ ಮನೆಯಲ್ಲಿರೋದ್ರಿಂದ ಅನಗತ್ಯ ಖರ್ಚುಗಳು ಕೂಡ ನಿಮಗೆ ಎಷ್ಟು ದುಡ್ಡು ಬರುತ್ತೋ ಅದೇ ರೀತಿ ಅನಗತ್ಯ ಖರ್ಚುಗಳು ಕೂಡ ಮಾಡೋದಕ್ಕೆ ಶುರು ಮಾಡಿಸ್ತಾನೆ. ಇನ್ನು ಮೇ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವ್ಯಾವುದು ಅಂತ ಹೇಳಿದ್ರೆ 4ನೇ ತಾರೀಕು, 5, 13, 14, 22 ಹಾಗೆ 23. ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು, ಗುರು ಸ್ಥಾನ ಬದಲಾವಣೆ ಇನ್ನೇನೋ ಆಗ್ತಾ ಇರೋದ್ರಿಂದ ಮೇ ತಿಂಗಳ ಅಂತ್ಯದಲ್ಲಿ ನೀವೆಲ್ಲ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಆ ಒಂದು ನಿರ್ಧಾರಗಳು ನಿಮ್ಮ ಮುಂದಿನ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಹಾಗೆ ಈ ಒಂದು ತಿಂಗಳು ನೀವು ಯಾವ ದೇವರ ದರ್ಶನ ಮಾಡಬೇಕು ಪರಿಹಾರಗಳಿಗೆ ಅಂತ ಹೇಳಿದ್ರೆ, ಶನಿವಾರ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದನ್ನು ಮರಿಬೇಡಿ. ಹಾಗೆ ಶನಿ ಮಹಾತ್ಮ ಸ್ವಾಮಿಯ ದರ್ಶನವನ್ನು ಮಾಡಿ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು 108 ಬಾರಿ ಹೇಳೋದ್ರಿಂದ ಒಂದಷ್ಟು ಸಮಾಧಾನ, ನೆಮ್ಮದಿ ಹಾಗೆ ಅಂದುಕೊಂಡಂತಹ ಕೆಲಸಗಳಲ್ಲಿ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಒಟ್ಟಾರೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮೇ 2026 ಗೋಚಾರ ಫಲ ಮಿಶ್ರ ಫಲಗಳ ಜೊತೆಗೆ ಒಂದು ರೀತಿ ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ. ಜೂನ್ನಲ್ಲಿ ಆಗಿರುವಂತಹ ಬದಲಾವಣೆಗಳಿಗೆ ಈ ಒಂದು ತಿಂಗಳು ಸಾಕ್ಷಿ ಆಗುತ್ತೆ. ನೀವು ಒಂದಷ್ಟು ವಿಚಾರದಲ್ಲಿ ಜಾಗರೂಕರಾಗಿರೋದು ಒಳಿತು. ಒಟ್ಟಾರೆ ಇದು ಮೇ ತಿಂಗಳ ಮಕರ ರಾಶಿಯ ಭವಿಷ್ಯ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ.